ದಾವಣಗೆರೆಯಲ್ಲಿ ಗಲಾಟೆ ಪ್ರಕರಣ ಆಗಿತ್ತು. ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SP ಅವರು ಶಾಂತಿ ಸಭೆಯನ್ನ ಮಾಡ್ತಿದ್ದಾರೆ. ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ SP ಮೇಡಮ್ ಇದ್ದಾರೆ. ಮೇಡಮ್ ಏನಿದೆ? ಮೇಡಮ್ ಈಗ ಸಭೆಗಳನ್ನು ಮಾಡ್ತಿದ್ದಾರೆ, ಎಷ್ಟು ಜನರ ವಶಕ್ಕೆ ಪಡೆದಿದ್ದಾರೆ? ಈಗಾಗಲೇ 30 ಜನರನ್ನು ವಶಕ್ಕೆ ಪಡೆದಿರುವ ಬಗ್ಗೆ ನಿಮ್ಗೆ ಈಗಾಗಲೇ ತಿಳಿಸಿದ್ದೇವೆ. ಈಗ ಶಾಂತಿ ಸಭೆಗಳನ್ನು ಮಾಡ್ತಿದ್ದಾರೆ, ಜನರು ಯಾವುದೇ ರೀತಿ ಪ್ರಚೋದನೆಗೆ ಒಳಗಾಗಬಾರ್ದು, ಸಾಮಾಜಿಕ ಜಾಲತಾಣಗಳು ಪೋಸ್ಟ್ ಈ ಥರದ್ದು ಏನಾದ್ರು? ಈಗಾಗಲೇ ನಾನು ಹೇಳಿದೆ, ಜನರು ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಹಕಾರ ಮಾಡಬೇಕು. ನಾವು ಯಾವಾಗಲೂ ಜನಸ್ನೇಹಿ ಪೊಲೀಸರಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಜನರು ಅದಕ್ಕೆ ಸಹಕಾರ ಮಾಡಿದರೆ ಶಾಂತಿಯನ್ನು ನೆಲೆಸುವ ನಿಟ್ಟಿನಲ್ಲಿ ಇನ್ನೂ ಚೆನ್ನಾಗಿ ಕೆಲಸವನ್ನು ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಯಾರೂ ಕೂಡ ನಾಗರಿಕರು ಕಾನೂನನ್ನು ಕೈಗೆ ತಗೊಳ್ಬಾರ್ದು. ಇನ್ ಕೇಸ್ ಆ ಥರ ಏನಾದರೂ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗ್ತದೆ. ಅದಲ್ಲದೆ ಈಗಾಗಲೇ ನಿಮಗೆ ಹೇಳಿದಂತೆ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂಡ ಉದ್ರೇಕಕಾರಿಯಾಗಿರುವಂಥದ್ದು, ಪ್ರಚೋದನಕಾರಿಯಾದಂಥ ಪೋಸ್ಟ್ಗಳನ್ನೂ ಕೂಡ ಹಂಚಿಕೊಳ್ಬಾರ್ದು. ಇಂದು ಏನಾದರೂ ಮಾಡಿದರೆ ಅವರ ಮೇಲೆ ಕಾನೂನಿನ ಅಡಿಯಲ್ಲಿ ಕ್ರಮವನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಎಲ್ಲರಿಗೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ದಾವಣಗೆರೆ ಇದು ಒಂದು ಶಾಂತಿಯ ಬೀಡು. ಹಾಗಾಗಿ ಇಲ್ಲೊಂದು ಸೌಹಾರ್ದತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಸಹಕಾರ ಮಾಡಬೇಕಂತ. ಪರಿಸ್ಥಿತಿ ಹೇಗಿದೆ ಮೇಡಮ್? ಈಗ ಸಂಪೂರ್ಣವಾಗಿ ಹದಬದಿಗೆ ಬಂದಿದೆ. ಎಷ್ಟು FIR ಮತ್ತು ಎಷ್ಟು ವರ್ಷ? ಈಗಾಗಲೇ 5 FIR ಅನ್ನು ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ 30 ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದೇವೆ. ಇದಿಷ್ಟು SP ಅವರ ಮಾತಾಗಿರುವಂಥದ್ದು. ಸುಮಾರು 5 FIRಗಳು ದಾಖಲಾಗಿದೆ, 30 ಜನರನ್ನ ವಶಕ್ಕೆ ಪಡೆದಿದ್ದೀವಿ ಅನ್ನುವಂಥ ಮಾತನ್ನು SP ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ಭೀಮನಾಯ್ಕ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಏನು ಏರಿಯಾದ ಮಹಿಳೆಯರು ನಮ್ಮ ಜೊತೆ ಇದ್ದಾರೆ, ಸವರ್ನಾಗಿ ನಾನು ಮಾತಾಡ್ತಾ ಹೋಗ್ತೇನೆ. ಅಮ್ಮ, ಈಗಾಗಲೇ SP ಅವರು ಬಂದು ಇಲ್ಲಿ ಒಂದು ಸಭೆ ಮಾಡಿದರು, ಏನೇನು ಹೇಳಿದ್ರು, ಏನೇನು ಭರವಸೆ ಕೊಟ್ಟರು ತಮಗೆ? ಅದೇ ನಮಗೇನು ನಿಮಗೆಲ್ಲ ಒಳ್ಳೇದು ಮಾಡ್ತೀವಿ, ನೀವು ಚೆನ್ನಾಗಿರ್ರಿ, ಹಂಗೆ ಹಿಂಗೆ ಅಂತ ಹೇಳಿದರು. ಈಗ ನಮ್ಮ ಹುಡುಗ ಊಟ ಮಾಡಿ ಹೊರಗೆ ಬಂದಿದ್ದಾನೆ. ಆ ಹುಡುಗ ನಾವು ಊಟ ಮಾಡಿದ ಮಗನೇ ಹೊರಗೆ ಬಿಡಲಿಲ್ಲ. ಏನು ಅವನೇನು ಕೊಲೆ ಮಾಡೋಕೆ ಹೋಗಿಲ್ಲ, ಇದು ಮಾಡೋಕೆ ಹೋಗಿಲ್ಲ, ಊಟ ಮಾಡಿ ಹೊರಗೆ ಬಂದು ಹುಡುಗನ ಬಿಟ್ಟಿಲ್ಲ. ಮತ್ತೆ ನಾವೇನು ಮಾಡ್ಬೇಕು ಸಹ, ಇಲ್ಲಿ ದುಡ್ಕೊಂಡು ತಿನ್ನಕ್ಕೆ ಹೋಗಿರ್ತೀವಿ ನಾವು. ಮಕ್ಕಳಿಗೆ ಮಕ್ಕಳಿಗೆ ಏನಾರು ಆದ್ರೆ ಯಾರು ಹೊಣೆ ಅದಕ್ಕೆ? ನಿನ್ನೆ ಏನೇನಾಯ್ತಮ್ಮ ರಾತ್ರಿ ಘಟನೆಯಲ್ಲಿ ನಿಮ್ಮ ಏರಿಯಾದಲ್ಲೆಲ್ಲ? ಅಲ್ಲಿ ಹೇಳೋರು ಅಲ್ಲೇ ಅವರೇ ಬಂದು ನುಗ್ಗಿರೋದು. ಇಲ್ಲಿ ಏರಿಯಾಕ ನಾವೇನು ಹೋಗಿಲ್ಲ, ಅವ್ರ ಏರಿಯಾಕ ಅವರೇ ಬಂದು ನುಗ್ಗಿರೋದು. ಗ್ಲಾಸ್ ಹೊಡೆದಾರ, ಮನೆ ಕಲ್ ತೂರಿದಾರ, ಕಾರೆಲ್ಲ ಹೊಡೆದಾರ. ಅವ್ರು ಹಳ್ಳು ಹಿಂಗ ಒಂದೇ ತಡಿ ಕೆಕ್ಕಿ ಹೊಡ್ಕೊಂತ ಬಂದು ಬೈಕಿ ಮೇಲೆ ಅಲ್ಲಿ ಪೊಲೀಸ್ನರಿ ಮೊದಲು ಮಾಡಿ ಹೊಡೆದೋಗ್ಯಾರ ಅವರು. ಅದು ನಮ್ಮ ಮನೆ ನಡಿಬಾರ್ಸ. ಎಷ್ಟು ಜನ ಇದ್ರಮ್ಮ ಅಂದಾಜು ಅವ್ರ ಗ್ರೂಪಲ್ಲಿ? 300 ಜನ ಇದ್ರು ಸರ್. 300 ಜನ ಇದ್ರು ಅವರು. 300 ಜನ ಇದ್ರು. ಅವ್ರೇನು ಬರೀ ದುಡ್ಕಂತ ಗ್ಲಾಸ್ ಹೊಡ್ಕಂತಾನೆ ಹೋಗಿದ್ದಾರೆ ಅವರು. ನಾವೇನು ಅವ್ರ ಏರಿಯಾಕ್ಕೆ ನುಗ್ಗಿಲ್ಲ ಸಾ, ನಮ್ಮ ಏರಿಯಾಕ್ಕೆ ಅವ್ರು ನುಗ್ಗಿರೋದು. ನಮ್ಮ ಏರಿಯಾಕ್ಕೆ ಬಂದು ಅವ್ರು ನುಗ್ಗ್ಯಾರ, ನಾವು ಅವ್ರ ಏರಿಯಾಕ್ಕೆ ಹೋಗಲ್ಲ. ಅವ್ರಿಗೇನು ಕಷ್ಟನೇ ಕೊಟ್ಟಿಲ್ಲ ನಾವು. ಅವ್ರು ಹಬ್ಬ ಮಾಡಿದರೆ ನಾವು ಯಾವತ್ತೂ ಅಡ್ಡ ಹೋಗಿಲ್ಲ. ನಾವು ಹಬ್ಬ ಮಾಡಿದ್ರೆ ಅವ್ರು ಯಾಕೆ ಅಡ್ಡ ಬರ್ತಾರೆ? ಅವಾಗಲ್ಲ ಅವ್ರು ಯಾಕೆ ಅಡ್ಡ ಬರ್ತಾರೆ? ಆಗಲಿಲ್ಲ. ನಾವು ಹಬ್ಬ ಅವ್ರಿಗೆ ಹೆಂಗೆ ಬಿಟ್ಟಿದ್ದೀವಿ, ನಮಗೆ ಹಂಗೆ ಬಿಡ್ಬೇಕು ಅವರು. ನಿಮ್ಮ ಹುಡುಗರು ಏನಾದ್ರು ಕರ್ಕೊಂಡು ಹೋಗಿದಾರಮ್ಮ? ಈಗ ಊಟ ಮಾಡಿ ಹೊರಗೆ ಬಂದಿದ್ದಾನೆ ಸರ್, ನಮ್ಮ ಹುಡುಗನ ಕರ್ಕೊಂಡು ಹೋಗಿದ್ದಾರೆ. ಅಯ್ಯೋ, ತರಕಾರಿ ಮಾರ್ಕೆಟ್ಗೆ ಹೋಗಿ ಬಂದು ಹುಡುಗನ್ನ ಈ ಕೆಲಸದ ಜಸ್ಟ್ ಬಂದು ಊಟ ಮಾಡಿದ್ದಾನೆ ಅವನು. ಊಟ ಮಾಡಿದ್ದು ಹುಡುಗನ ಕರ್ಕೊಂಡು ಹೋಗಿದ್ದಾನೆ ಅವ್ನು ಸರ್. ಎಷ್ಟು ಜನ ಕರ್ಕೊಂಡು ಹೋಗಿದ್ರಮ್ಮ ಇಲ್ಲಿ? ಒಬ್ಬನೇ ಈಗ ಒಂದು 10 ನಿಮಿಷ ಆಯ್ತು ಸರ್. 10 ನಿಮಿಷ ಆಯ್ತು ಊಟ ಮಾಡಿ ಕಲರ್ ಡ್ರೆಸ್ ಹಾಕ್ಯಂಬಂದು ಕರ್ಕೊಂಡು ಹೋದ್ರು ಸರ್. ಈಗ ನಮಗೆ ಅದೊಂದು ನಮ್ಮ ಮಗನ ನಮಗೆ ಬಿಡಿಸ್ಕೊಡ್ರಿಬೇಕು ಅಷ್ಟೇ. ಮೇಡಮ್ ಅವ್ರು ಏನು ಹೇಳಿದ್ರು ನಿಮಗೆ ಈಗ SP ಮೇಡಮ್ ಅವರು? ಅದೇ ಇನ್ನು ಯಾರು ತೊಂದರೆ ಆಗ್ಲಾರ್ದಾಗ ನಿಮ್ಗೆ ನೋಡ್ಕೊಂತೀವಿ ನಾವು, ಅದೇ ನಿಮ್ಮ ಸಪಟ್ಟಿಗೆ ಅಂತ ಹೇಳಿದ್ರು ಅವರು. ನಿಮಗೆ ತಪ್ಪಿಲ್ಲ, ನಿಮ್ಮ ತಪ್ಪೈತೆ ಅಂತ ಹೇಳಿದಿಲ್ಲ, ಹೇಳಿದಾರೆ ಸರ್ ಅವರು. ಇಷ್ಟೇ ಹೇಳಿದ್ರು. ಎಲ್ಲ ಯಾರು ಇದ್ದಿಲ್ಲ ಸಹ, ಇಬ್ಬರೇ ಪೊಲೀಸರು ಇದ್ರು ಇಲ್ಲಿ. ಅವರು ನುಗ್ದಾಗ ನಮ್ಮ ಮೇರೆ ನುಗ್ದಾಗ ಯಾರೂ ಇಲ್ಲ ಇಲ್ಲಿ. ಇಬ್ಬರೇ ಪೊಲೀಸ್. 10 ನಿಮಿಷ ನಾವು ಹೋಗಿ ನಮ್ಮ ಮಳೆ ಏನಿದ್ರು ಗೆಳ ಹೊತ್ತಿಗೆ ಆಗಲೇ ನಮ್ಮ ಮನೆ ಓಣಿ ನುಗ್ಗಿದ್ರು ಅವರು. ಗ್ಲಾಸ್ ಹೊಡೆಯೋದೇನು, ಕೊಲ್ ತಗೊಂಡು ತೂರೋದೇನು, ಸಾಲಿ ಮೇಲೆಲ್ಲ ನಿಂತ್ಕೊಂಡು ತೂರಿದಾರೆ ಸಹ ಅವರು. ಅಷ್ಟಾದ್ರೂ ಗಂಡು ಮಕ್ಳು ಯಾರಿಲ್ಲ ಸಹ, ಬರೀ ಹೆಣ್ಮಕ್ಳೇ ಇರೋದು ನಾವು. ಗಂಡು ಮಕ್ಕಳೆಲ್ಲ ನೈಟ್ ಕೆಲ್ಸಕ್ಕೆ ಹೋಗಿದ್ದಾರೆ. ನಮ್ಮ ಏರಿಯಾದಲ್ಲಿ ಗಂಡು ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ, ಹೆಣ್ಮಕ್ಳು ಹಗಲೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ನಮ್ಮ ಹೆಣ್ಮಕ್ಳಿಗೆ ಏನಾರು ಆದರೆ ಜೀವ ತಂದು ಕೊಡ್ತಾರೆ ಅವರು. ಯಾಕಿಷ್ಟು ನಮ್ಮ ಏರಿಯಾದ ಮೇಲೆ ಕಣ್ಣು ಅವರಿಗೆ ಅಷ್ಟೇ ನಾವು ಕೇಳ್ಕೊಳೋದು ಅವ್ರಿಗೆ. ಅವ್ರ ಏರಿಯಾಕ್ಕೆ ನಾವು ಹೋಕ್ಕಿವ, ಅವ್ರು ಹಬ್ಬ ಮಾಡಿ ನಾವು ಏನಾರು ಅಡ್ಡ ಹೋಕ್ಕಿವ, ನಮಗೆ ಅವ್ರು ಅಡ್ಡ ಮಾಡ್ದಾರ ಅಂತ ಹೇಳ್ಬಿಡ್ಲಿ ಅವರು. ಅಷ್ಟೇ ಸಹ, ಮತ್ತಿನ್ನೇನು ತಿಳ್ಕೊಬೇಕು ಸಹ. ಅವರು ಊಟ ಮಾಡಿಂದ ಅವ್ರು ಏನು ತಿಂತಾರೆ? ಅವ್ರ ಒಟ್ಟಿಗೆ ಅನ್ನ ಸಾರೆಲ್ಲ ಉಣ್ಣೋದು. ನಮ್ಮ ಮೇರಕ್ಕೆ ಯಾಕೆ ಬರ್ಬೇಕು ಸಹ ಅವರು? ಮಾತಾಡ್ರವ, ನೀವು ಮಾತಾಡ್ಬರ್ರಿ. ಇದಿಷ್ಟು ಅಲ್ಲಿ ಈ ಭಾಗದ ಮಹಿಳೆಯರ ಮಾತಾಗಿತ್ತು. ಏಕಾಏಕಿ ಇನ್ನು 100ಕ್ಕೂ ಅಧಿಕ ಜನರೊಂದು ಗುಂಪು ಬಂದು ಏನು
ಕಲ್ಲು ಎಸೆತವನ್ನು ಮಾಡ್ತಾರೆ, ಆ ಮಾರಕಾಸ್ತ್ರ ಆಯುಧಗಳನ್ನ ಹಿಡ್ಕೊಂಡು ಏನು ಆಮೇಲೆ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಈ ವಿಚಾರದಲ್ಲಿ ಏನು ಈಗಾಗಲೇ ಪೊಲೀಸ್ ಇಲಾಖೆಯವರು ಸಹ ಇವರು ಹುಡುಗರನ್ನು ಸಹ ಕರ್ಕೊಂಡು ಹೋಗಿದ್ದಾರೆ, ಆದರೆ ಅಮಾಯಕರಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋಂಥ ಒಂದು ಆಪಾದನೆಯನ್ನು ಸಹ ಇವರು ಮಾಡ್ತಿರುವಂಥದ್ದು. ಒಟ್ಟಾರೆಯಾಗಿ ಜಿಲ್ಲಾಡಳಿತ ಮುಂದೆ ಈ ವಿಚಾರದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾಖಲು ಮಾಡಿದ್ದೇವೆ. 3 ಸೋಮೋಟಿವ್ ಪ್ರಕರಣಗಳು ದಾಖಲಾಗಿದೆ, 2 ಬೇರೆ ಪ್ರಕರಣಗಳು ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 30 ಜನರನ್ನು ಕೂಡ ಅರೆಸ್ಟ್ ಮಾಡಿದ್ದೇವೆ. ತನಿಖೆ ಮುಂದುವರೆದಿದೆ. ಈಗ ಸದ್ಯದಲ್ಲಿ ನಗರದಲ್ಲಿ ಸಂಪೂರ್ಣವಾಗಿ ಶಾಂತಿ ನೆಲೆಸಿದೆ. ಸೊ ನಾವು ಎರಡೂ ಕೋಮಿನವ್ರಿಗೂ ಕೂಡ ಈ ಒಂದು ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವ್ರ ಜೊತೆಗೆ ಮಾತುಕತೆನೂ ಕೂಡ ಮಾಡ್ತಾ ಇದ್ದೇವೆ. ಈಗ ಒಟ್ಟಾಗಿ ಹೇಳಬೇಕಂದ್ರೆ ದಾವಣಗೆರೆಯಲ್ಲಿ ಶಾಂತಿ ಇದೆ. ಅದೇ ಈ ಮೂಲಕ ಜನರಿಗೆ ಏನು ಹೇಳೋದಂತ ಹೇಳಿದ್ರೆ, ದಯವಿಟ್ಟು ತಾವೆಲ್ಲರೂ ಕೂಡ ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಹಕಾರವನ್ನು ನೀಡಬೇಕು. ಯಾರೂ ಕೂಡ ಕಾನೂನನ್ನು ಕೈಗೆ ತಗೊಳ್ಬಾರ್ದು. ಯಾರೇ ಕಾನೂನನ್ನು ಕೈಗೆ ತೆಗೆದುಕೊಂಡ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಳಲಾಗ್ತದೆ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ನೋಡ್ತಾ ಇರುವುದು ಅಂತ ಹೇಳಿದ್ರೆ, ಸಾಮಾಜಿಕ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನ ಹಾಕೋದು, ಕೆಲವೊಂದೊಂದು ಪ್ರಚೋದನಕಾರಿ ಅಥವಾ ಉದ್ರೇಕಕಾರಿಯಾದಂತಹ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ಯುವ ಜನತೆಗೆ ಎಸ್ಪೆಷಲಿ ನಾವು ಏನು ಹೇಳ್ತೇವೆ ಅಂದರೆ, ಇದ್ರ ಬಗ್ಗೆ ದಯವಿಟ್ಟು ತಮಗೆ ಗೊತ್ತಿಲ್ಲದೆ ಅದ್ರ ಏನು ಅರ್ಥ ಆಗ್ತದೆ, ಅದರಿಂದ ಏನು ಸಮಾಜಕ್ಕೆ ತೊಂದರೆ ಆಗ್ತಾ ಇದೆ, ಅದು ತಾವು ಯಾವ ಕಾನೂನನ್ನು ವಯಲೇಷನ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ತಿಳಿದುಕೊಳ್ಳಿ. ಈಗ ಇದ್ರ ಬಗ್ಗೆ ನಾವೆಲ್ಲ ಸ್ಕೂಲ್ಸ್ ಆ್ಯಂಡ್ ಕಾಲೇಜಲ್ಲೂ ಕೂಡ ಅವೇರ್ನೆಸ್ ಪ್ರೋಗ್ರಾಮನ್ನು ಕೂಡ ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ತಿಳಿದುಕೊಂಡು ತಾವು ಸಾಮಾಜಿಕ ಮಾಧ್ಯಮವನ್ನು, ಸೋಷಿಯಲ್ ಮೀಡಿಯಾವನ್ನು ಜವಾಬ್ದಾರಿಯುತವಾಗಿ ಬಳಸಿದ್ರೆ ಸಮಾಜಕ್ಕೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ. ಆ ಥರದ್ದು ಯಾವುದೂ ಕಂಡು ಬಂದಿಲ್ಲ. ಬಿಕಾಸ್ ನಿಮಗೆ ಗೊತ್ತಿದ್ದಂಗೆ ನಾವು 144 ಸೆಕ್ಷನ್ನು ಕೂಡ ಜಾರಿಯಲ್ಲಿ ಇಲ್ಲ. ನೆನ್ನೆ ನೀವೇ ನೋಡ್ದಂಗೆ 10 ನಿಮಿಷದಲ್ಲಿ ಸಂಪೂರ್ಣವಾಗಿ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಟ್ಟಿದ್ದೇವೆ. ಗಣಪತಿ ವಿಸರ್ಜನೆ ಕೂಡ ಸುಗಮವಾಗಿ ಮಾಡಿದೆ. ಯಾವುದೇ ರೀತಿಯಾದ ಅಡೆತಡೆಗಳು ಕೂಡ ಆಗಿಲ್ಲ. ದಾವಣಗೆರೆಯಲ್ಲಿ ಗಲಾಟೆ ಪ್ರಕರಣ ಆಗಿತ್ತು. ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SP ಅವರು ಶಾಂತಿ ಸಭೆಯನ್ನ ಮಾಡ್ತಿದ್ದಾರೆ. ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ SP ಮೇಡಮ್ ಇದ್ದಾರೆ. ಮೇಡಮ್ ಏನಿದೆ? ಅಲ್ಲ ಮೇಡಮ್ ಈಗ ಸಭೆಗಳನ್ನು ಮಾಡ್ತಿದ್ದಾರೆ, ಎಷ್ಟು ಜನರನ್ನ ವಶಕ್ಕೆ ಪಡೆದಿದ್ದೀರಾ? ಈಗಾಗಲೇ 30 ಜನರನ್ನು ವಶಕ್ಕೆ ಪಡೆದಿರುವ ಬಗ್ಗೆ ನಿಮ್ಗೆ ಈಗಾಗಲೇ ತಿಳಿಸಿದ್ದೇವೆ. ಈಗ ಶಾಂತಿ ಸಭೆಗಳನ್ನು ಮಾಡ್ತಿದ್ದಾರೆ, ಜನರು ಯಾವುದೇ ರೀತಿ ಪ್ರಚೋದನೆಗೆ ಒಳಗಾಗಬಾರ್ದು, ಸಾಮಾಜಿಕ ಜಾಲತಾಣಗಳು ಪೋಸ್ಟ್ ಈ ಥರದ್ದು ಏನಾದ್ರು? ಈಗಾಗಲೇ ನಾನು ಹೇಳಿದೆ, ಜನರು ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಹಕಾರ ಮಾಡಬೇಕು. ನಾವು ಯಾವಾಗಲೂ ಜನಸ್ನೇಹಿ ಪೊಲೀಸರಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಜನರು ಅದಕ್ಕೆ ಸಹಕಾರ ಮಾಡಿದರೆ ಶಾಂತಿಯನ್ನು ನೆಲೆಸುವ ನಿಟ್ಟಿನಲ್ಲಿ ಇನ್ನೂ ಚೆನ್ನಾಗಿ ಕೆಲಸವನ್ನು ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಯಾರೂ ಕೂಡ ನಾಗರಿಕರು ಕಾನೂನನ್ನು ಕೈಗೆ ತಗೊಳ್ಬಾರ್ದು. ಇನ್ ಕೇಸ್ ಆ ಥರ ಏನಾದರೂ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗ್ತದೆ. ಅದಲ್ಲದೆ ಈಗಾಗಲೇ ನಿಮಗೆ ಹೇಳಿದಂತೆ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂಡ ಉದ್ರೇಕಕಾರಿಯಾಗಿರುವಂಥದ್ದು, ಪ್ರಚೋದನಕಾರಿಯಾದಂಥ ಪೋಸ್ಟ್ಗಳನ್ನೂ ಕೂಡ ಹಂಚ್ಕೊಳ್ಬಾರ್ದು. ಇಂದು ಏನಾದರೂ ಮಾಡಿದರೆ ಅವರ ಮೇಲೆ ಕಾನೂನಿನ ಅಡಿಯಲ್ಲಿ ಕ್ರಮವನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಎಲ್ಲರಿಗೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ದಾವಣಗೆರೆ ಇದು ಒಂದು ಶಾಂತಿಯ ಬೀಡು. ಹಾಗಾಗಿ ಇಲ್ಲೊಂದು ಸೌಹಾರ್ದತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಸಹಕಾರ ಮಾಡಬೇಕಂತ. ಪರಿಸ್ಥಿತಿ ಹೇಗಿದೆ ಮೇಡಮ್? ಈಗ ಸಂಪೂರ್ಣವಾಗಿ ಹದಬದಿಗೆ ಬಂದಿದೆ. ಎಷ್ಟು FIR ಮತ್ತು ಎಷ್ಟು ವರ್ಷ? ಈಗಾಗಲೇ 5 FIR ಅನ್ನು ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ 30 ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದೇವೆ. ಇದಿಷ್ಟು SP ಅವರ ಮಾತಾಗಿರುವಂಥದ್ದು. ಸುಮಾರು 5 FIRಗಳು ದಾಖಲಾಗಿದೆ, 30 ಜನರನ್ನ ವಶಕ್ಕೆ ಪಡೆದಿದ್ದೀವಿ ಅನ್ನುವಂಥ ಮಾತನ್ನು SP ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ಭೀಮನಾಯಕಸ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಏನು ಏರಿಯಾದ ಮಹಿಳೆಯರು ನಮ್ಮ ಜೊತೆ ಇದರ ಸವರ್ನಾಗಿ ನಾನು ಮಾತಾಡ್ತಾ ಹೋಗ್ತೇನೆ. ಅಮ್ಮ, ಈಗಾಗಲೇ SP ಅವರು ಬಂದು ಇಲ್ಲಿ ಒಂದು ಸಭೆ ಮಾಡಿದರು, ಏನೇನು ಹೇಳಿದ್ರು, ಏನೇನು ಭರವಸೆ ಕೊಟ್ಟರು ತಮಗೆ? ಅದೇ ನಮಗೇನು ನಿಮಗೆಲ್ಲ ಒಳ್ಳೇದು ಮಾಡ್ತೀವಿ, ನೀವು ಚೆನ್ನಾಗಿರ್ರಿ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಈಗ ನಮ್ಮ ಹುಡುಗ ಊಟ ಮಾಡಿ ಹೊರಗೆ ಬಂದಿದ್ದಾನೆ. ಆ ಹುಡುಗ ನಾವು ಊಟ ಮಾಡಿದ ಮಗನೇ ಹೊರಗೆ ಬಿಡಲಿಲ್ಲ. ಏನು ಅವನೇನು ಕೊಲೆ ಮಾಡಕ್ಕೆ ಹೋಗಿಲ್ಲ, ಇದು ಮಾಡಕ್ಕೆ ಹೋಗಿಲ್ಲ, ಊಟ ಮಾಡಿ ಹೊರಗೆ ಬಂದಿದ್ದು ಹುಡುಗನ ಬಿಟ್ಟಿಲ್ಲ. ಮಾತಾಡಿ ನಾವೇನು ಮಾಡ್ಬೇಕು ಸಹ, ಇಲ್ಲಿ ದುಡ್ಕೊಂಡು ತಿನ್ನಕ್ಕೆ ಹೋಗಿರ್ತೀವಿ ನಾವು. ಮಕ್ಕಳಿಗೆ ಏನಾರು ಆದ್ರೆ ಯಾರು ಹೊಣೆ ಅದಕ್ಕೆ? ನಿನ್ನೆ ಏನೇನಾಯ್ತಮ್ಮ ರಾತ್ರಿ ಘಟನೆಯಲ್ಲಿ ನಿಮ್ಮ ಏರಿಯಾದಲ್ಲೆಲ್ಲ? ಅಲ್ಲೇ ಅವರೇ ಬಂದು ನುಗ್ಗಿರೋದು ಇಲ್ಲಿ ಏರಿಯಾಕ್ಕೆ. ನಾವೇನು ಹೋಗಿಲ್ಲ ಅವ್ರ ಏರಿಯಾಕ್ಕೆ, ಅವರೇ ಬಂದು ನುಗ್ಗಿರೋದು. ಗ್ಲಾಸ್ ಹೊಡೆದಾರ, ಮನೆ ಕಲ್ ತೂರಿದಾರ,